ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಂಬಳೆ ಜನರಲ್ ವರ್ಕರ್ಸ್ ವೆಲ್ಫೇರ್ ಸಹಕಾರಿ ಸೊಸೈಟಿಯಲ್ಲಿ ಸೊಸೈಟಿ ಕಚೇರಿ ಉದ್ಘಾಟನೆ ಸಚಿವ ಬಿಎನ್ ವಾಸವನ್ ಅವರಿಂದ. ಕುಂಬಳೆ ಪಂಚಾಯತ್ನಲ್ಲಿ ಮಾಜಿ ನೌಕರ ಹಣ ವಂಚನೆ ಮಾಡಿದ ಪ್ರಕರಣ ಸಮಗ್ರ ತನಿಖೆ ನಡೆಸಲು ಆಗ್ರಹ. ಡೈಲಾಗ್ ಸೆಂಟರ್ ಕೇರಳದ ಆಶ್ರಯದಲ್ಲಿ ಪಿಪಿ ಅಬ್ದುಲ್ ಲತೀಫ್ ಹಾಗೂ ಡಾಕ್ಟರ್ ಸಕೀರ್ ಹುಸೇನ್ ಅವರ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಅವರಿಂದ ಉದ್ಘಾಟನೆ. ಗವರ್ಮೆಂಟ್ ಫಾರ್ಮ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ನೇತೃತ್ವದಲ್ಲಿ ಕೇರಳದಲ್ಲಿ ಫಾರ್ಮ್ ಕಾರ್ಮಿಕರ ಸೂಚನಾ ಮುಷ್ಕರ ಆಗಸ್ಟ್ 8ರಂದು. ಕ್ರೀಡಾ ಅಧ್ಯಾಪಕರ ಸಂಘಟನೆಯ ನೇತೃತ್ವದಲ್ಲಿ ಕಾಸರಗೋಡು ಡಿಡಿಇ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ. ಕ್ರೀಡಾ ಅಧ್ಯಾಪಕ ಸಂಘಟನೆಯ ಮಾಜಿ ರಾಜ್ಯಾಧ್ಯಕ್ಷ ಕೆಎಂ ಬಳ್ಳಾಲ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕುಂಬಳೆ ಜನರಲ್ ವರ್ಕರ್ಸ್ ವೆಲ್ಫೇರ್ ಸಹಕಾರಿ ಸೊಸೈಟಿಯಲ್ಲಿ ಸೊಸೈಟಿ ಕಚೇರಿ, ಜಿಲ್ಲಾ ಸಹಕಾರಿ ಆಸ್ಪತ್ರೆ ಡಿಜಿಟಲೈಸೇಷನ್ ಹಾಗೂ ಲಿಕ್ವಿಡ್ ಆಕ್ಸಿಜನ್ ಪ್ಲಾಂಟ್ ಉದ್ಘಾಟನೆ ನಡೆಯಿತು. ಸಹಕಾರಿ ದೇವಸ್ವಂ ಬಂದರು ಇಲಾಖೆ ಸಚಿವ ಬಿಎನ್ ವಾಸವನ್ ಅವರು ಉದ್ಘಾಟಿಸಿದರು. ಕುಂಬಳೆ ಜನರಲ್ ವರ್ಕರ್ಸ್ ವೆಲ್ಫೇರ್ ಸಹಕಾರಿ ಸೊಸೈಟಿ ಅಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೊಸೈಟಿ ಕಚೇರಿ, ಜಿಲ್ಲಾ ಸಹಕಾರಿ ಆಸ್ಪತ್ರೆ ಡಿಜಿಟಲೈಸೇಷನ್ ಹಾಗೂ ಲಿಕ್ವಿಡ್ ಆಕ್ಸಿಜನ್ ಪ್ಲಾಂಟ್ ಉದ್ಘಾಟನೆ ನಡೆಯಿತು. ಸಹಕಾರಿ ದೇವಸ್ವಂ ಬಂದರು ಇಲಾಖೆ ಸಚಿವ ಬಿಎನ್ വാസവൻ ഉദ്ഘാಟಿಸಿ മാതനാടിದರು. സഹകരണ ആശുപത്രികൾ കേരളത്തിൽ ആതുര സേവന രംഗത്ത് വിലപ്പെട്ട സംഭാവന നൽകിക്കൊണ്ട് ഇന്ന് കേരളത്തിൽ ആരോഗ്യ പരിരക്ഷയ്ക്ക് വലിയ മുന്നേറ്റമുണ്ടാക്കാൻ സഹായിക്കുന്ന സാഹചര്യങ്ങൾ സൃഷ്ടിക്കുന്നു. ഈ പ്രാവശ്യത്തെ NCDCയുടെയും സംസ്ഥാന സഹകരണ വകുപ്പിൻ്റെയും ഒക്കെ അവാർഡ് നേടിയ സഹകരണ സംഘങ്ങളിലൊന്നാണ് കാസർഗോഡ് ഡിസ്ട്രിക്ട് കോഓപ്പറേറ്റീവ് സൊസൈറ്റി എന്നത്. ഏറെ സന്തോഷകരമാണ്. അവരുടെ പ്രവർത്തനങ്ങളൊക്കെ വളരെ മാതൃകാപരവും അതോടൊപ്പം തന്നെ സഹകരണ മേഖലയ്ക്ക് വലിയ രൂപത്തിലുള്ള സംഭാവന നൽകിക്കൊണ്ടുമുള്ളതാണ് എന്നെടുത്തു പറയുകയാണ്. അതിന് സഹായകരമായി ലിക്വിഡ് ഓക്സിജൻ പ്ലാന്റ് കൂടി സ്ഥാപിക്കുന്നതോടെ അവിടെ പുതിയൊരു ഇൻഫ്രാസ്ട്രക്ചർ കൂടി സൗകര്യപ്പെടുത്തുകയാണ്. ഈ രണ്ട് തരത്തിലും ഈ ആശുപത്രിയുടെ പുരോഗതി ഒരു പടി കൂടി മുന്നോട്ട് വരാൻ നേതൃത്വപരമായി പങ്കുവഹിച്ച പ്രസിഡന്റിന്റെ നേതൃത്വത്തിലുള്ള ഭരണസമിതിയെയും അതുപോലെ സെക്രട്ടറിയുടെ നേതൃത്വത്തിലുള്ള മുഴുവൻ ജീവനക്കാരെയും ആ ആശുപത്രിയുമായി ബന്ധപ്പെട്ട അണിയറ ശില്പികളെയും എല്ലാം സംസ്ഥാന സഹകരണ വകുപ്പിന് വേണ്ടി അനുമോദിക്കുകയാണ്. ಕಾರ್ಯಕ್ರಮದಲ್ಲಿ ಕಾಸರಗೋಡು ಸಹಕಾರಿ ಯೂನಿಯನ್ ಸರ್ಕಲ್ ಚೇರ್ಮನ್ ಕೆಆರ್ ಜಯಾನಂದ ಅಧ್ಯಕ್ಷತೆ ವಹಿಸಿದ್ದರು. ಜಸ್ಟಿನ್ ಥಾಮಸ್, ಕೆ ವಿಜಯ ನಂಬೇಯರ್ ಎಂಬಿವರನ್ನು ಸಚಿವರು ಸನ್ಮಾನಿಸಿದರು. ಬ್ಯಾಂಕ್ನ ಲಾಕ್ ಹಾಗೂ ಸ್ಥಿರ ಹೂಡಿಕೆಯ ಉದ್ಘಾಟನೆಯನ್ನು ಕಾಸರಗೋಡು ಕೋಆಪರೇಟಿವ್ ಸೊಸೈಟಿ ಜಾಯಿಂಟ್ ರಿಜಿಸ್ಟ್ರಾರ್ ಕೆ ಲಸಿತಾ ನಿರ್ವಹಿಸಿದರು. ಇಲಾಖಾ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಹಕಾರಿ ಸೊಸೈಟಿ ಪದಾಧಿಕಾರಿಗಳು ಮುಂತಾದವರು ಮಾತನಾಡಿದರು. ಕಾಸರಗೋಡು ಜಿಲ್ಲಾ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷ ಪಿ ರಘುದೇವನ್ ಸ್ವಾಗತಿಸಿ, ಕುಂಬಳೆ ಜನರಲ್ ವರ್ಕರ್ಸ್ ವೆಲ್ಫೇರ್ ಕೋಆಪರೇಟಿವ್ ಅಧ್ಯಕ್ಷ ಡಿಎನ್ ರಾಧಾಕೃಷ್ಣನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಪಂಚಾಯತ್ನಲ್ಲಿ ಮಾಜಿ ನೌಕರ ಹಣ ವಂಚನೆ ಮಾಡಿದ ಪ್ರಕರಣ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಪಂಚಾಯತ್ ಅಧ್ಯಕ್ಷೆ ಯುಪಿ ತಾಹಿರಾ ಯೂಸುಫ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕುಂಬಳೆ ಪಂಚಾಯತ್ನಲ್ಲಿ ಮಾಜಿ ಅಕೌಂಟೆಂಟ್ ರಮೇಶ್ ಎಂ ಆರ್ಥಿಕ ಅವ್ಯವಹಾರ ನಡೆಸಿದ್ದಕ್ಕೆ ಸಂಬಂಧಿಸಿ ಸಮಗ್ರ ತನಿಖೆ ನಡೆಸಬೇಕೆಂದು ಪಂಚಾಯತ್ ಅಧ್ಯಕ್ಷೆ ಯುಪಿ ತಾಹಿರಾ ಯೂಸುಫ್ ಕುಂಬಳೆ ಪ್ರೆಸ್ ಫಾರಂನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ಕಾರ್ಯನಿರ್ವಹಣೆಯಲ್ಲಿ ನಿರಂತರವಾಗಿ ಗೈರಾಗಿದ್ದರಿಂದ ಕಳೆದ ಮೇ 16ರಂದು ಪಂಚಾಯತ್ ಆಡಳಿತ ಸಮಿತಿ ರಮೇಶ್ ಅವರನ್ನು ಅಮಾನತುಗೊಳಿಸಿತ್ತು. ಇದಕ್ಕೆ ಸಂಬಂಧಿಸಿ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಶಾಸಕ ಎಕೆಎಂ ಅಶ್ರಫ್ ಮುಖೇನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಇಲಾಖಾ ಮಂತ್ರಿ ಎಂಬಿ ರಾಜೇಶ್ ಎಂಬವರಿಗೆ ದೂರು ಸಲ್ಲಿಸಲಾಗುವುದು ಎಂದು ತಾಹಿರಾ ಯೂಸುಫ್ സുദ്ദിഗോഷ്ഠിയിൽ ತಿಳಿಸಿದರು. ഒരേ മാസം 2 പ്രാവശ്യം പോയതായി കണ്ടതിന്റെ തുടർന്ന് അപ്പോൾ തന്നെ JD ഓഫീസിൽ അറിയിക്കുകയും JD ഓഫീസിലെ ഉദ്യോഗസ്ഥന്മാരെ പിറ്റേ ദിവസം തന്നെ പഞ്ചായത്തിൽ അയക്കപ്പെടുകയും അവരെ അന്വേഷിക്കുകയും ചെയ്തതിന്റെ അടിസ്ഥാനത്തിൽ അന്ന് മുതൽ ഇന്ന് വരെ അന്വേഷിച്ചതിൽ 11,04,959 രൂപ നമുക്ക് തനത് ഫണ്ടിൽ നിന്ന് നഷ്ടപ്പെട്ടതായി കണ്ടു. ಉಪಾಧ್ಯಕ್ಷ ನಾಸರ್ ಮೊಗ್ರಾಲ್, ಅಭಿವೃದ್ಧಿ ಕಾರ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂ ಸಬೂರ, ಕ್ಷೇಮಾಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿಎ ರೆಹಮಾನ್ ಆರಿಕಾಡಿ, ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ನಸೀಮಾ ಖಾಲಿದ್, ಪಂಚಾಯತ್ ಸದಸ್ಯ ಯೂಸುಫ್ ಉಳ್ವಾರ್ ಎಂಬಿವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಡೈಲಾಗ್ ಸೆಂಟರ್ ಕೇರಳದ ಆಶ್ರಯದಲ್ಲಿ ಪಿಪಿ ಅಬ್ದುಲ್ ಲತೀಫ್ ಹಾಗೂ ಡಾಕ್ಟರ್ ಸಕೀರ್ ಹುಸೇನ್ ಅವರ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು.
ಡೈಲಾಗ್ ಸೆಂಟರ್ ಕೇರಳದ ಆಶ್ರಯದಲ್ಲಿ ಪಿಪಿ ಅಬ್ದುಲ್ ಲತೀಫ್ ಅವರ ಕುರಾನಿಲೆ ಮರಿಯಂ ಹಾಗೂ ಡಾಕ್ಟರ್ ಜಾಕಿರ್ ಹುಸೇನ್ ಅವರ ಅಪೊಸ್ತಲನ್ಮಾരുടെ ಬಳಿ ಮುಸ್ಲಿಂ ಕಳುಹಿಡಿದು ಎಂಬ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ಡೈಲಾಗ್ ಸೆಂಟರ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. പരസ്പരം മനസ്സിലാക്കുവാൻ, പരസ്പരം ആളുകളെ അറിയുവാൻ, പരസ്പരം മതങ്ങളെ അറിയുവാൻ, ഇതൊക്കെ തന്നെയാണ് നമ്മൾക്ക് ഇന്നത്തെ ഈ കാലഘട്ടത്തിൽ ആവശ്യമാണ് എന്നുള്ളത് ഓരോ ജനങ്ങളും മനസ്സിലാക്കിക്കൊണ്ടിരിക്കുന്ന ഒരു കാലഘട്ടമാണ്. അതുകൊണ്ട് തന്നെ എൻ്റെ പ്രിയപ്പെട്ടവരോട് പറയാനുള്ളത്, നമ്മൾ പരസ്പരം ഐക്യപ്പെടണം. നാടിൻ്റെ നന്മ എന്ന് പറയുന്നത് അത് നമ്മുടെ ഐക്യത്തിൽ കൂടിയാണ്. ആ മാനസിക ഐക്യം നമ്മൾ ഉണ്ടാക്കിയെടുത്താൽ ഒരുപാട് കാര്യങ്ങൾക്ക് നമുക്ക് മാറ്റങ്ങൾ ഉണ്ടാക്കാൻ സാധിക്കും. ಡೈಲಾಗ್ ಸೆಂಟರ್ ಕೇರಳ ಡೈರೆಕ್ಟರ್ ಟಿ ಮೊಹಮ್ಮದ್ ವೇಲಂ ಮುಖ್ಯ ಭಾಷಣ ಮಾಡಿದರು. ക്രൈസ്തവത ക്രിസ്ത്യൻ പള്ളിയിൽ നിന്ന്, ഇസ്ലാം മുസ്ലിം പള്ളിയിൽ നിന്ന്, അതിൻ്റെ മത ഇടങ്ങളിൽ നിന്ന് ഇറങ്ങി പൊതുമണ്ഡലത്തിലേക്ക് വരികയും അവിടെ പരസ്പരം സംവദിക്കുവാൻ ഇസ്ലാമിനും ക്രൈസ്തവതക്കും മാത്രമല്ല എന്തിനും സാധിക്കുകയും ചെയ്യുന്ന ഒരു അന്തരീക്ഷമാണ് മതങ്ങൾക്കും മതത്തിന് പുറത്തുള്ള മനുഷ്യർക്കും ഇരുമതങ്ങളിലും പല മതങ്ങളിലുമുള്ളവർക്കുമെല്ലാം ഗുണകരമായിട്ടുള്ള ഒരു കാര്യം. ആ ഒരു സാംസ്കാരിക നിലവാരത്തിലേക്കാണ് യഥാർത്ഥത്തിൽ മനുഷ്യർ എത്തിച്ചേരേണ്ടത്. അല്ലാതെ അഭിപ്രായ വ്യത്യാസം എവിടെയുണ്ടോ അവിടെ ഉടനെ അക്രമം പൊട്ടിപ്പുറപ്പെടും, ആയുധം കയ്യിലെടുക്കും, എന്നിട്ട് പിന്നെ അക്രമവും ആയുധവും വിധി തീർപ്പ് നടത്തുമെന്ന് പറയുന്നത് എത്ര സംസ്കാരശൂന്യമായിട്ടുള്ള കാര്യമാണ്. ആശയങ്ങളുടെ മണ്ഡലത്തിൽ വിധി തീർപ്പ് നടത്തേണ്ടത് ആയുധങ്ങളല്ലല്ലോ, മറിച്ച് മനുഷ്യൻ്റെ യുക്തിബോധവും ബുദ്ധിയും ചരിത്രബോധവും ഒക്കെയാണ് എന്നത് വളരെ പ്രധാനപ്പെട്ട കാര്യമാണ്. ಡೈಲಾಗ್ ಸೆಂಟರ್ ಕಾಸರಗೋಡು ಚಾಪ್ಟರ್ ಮುಖ್ಯ ರಕ್ಷಾಧಿಕಾರಿ ಸೈಯದ್ ಉಮರ್ ಅಧ್ಯಕ್ಷತೆ ವಹಿಸಿದ್ದರು. ಚೆರ್ಕಳ ಮಾರ್ತೋಮ ರೆವರೆಂಡ್ ಫಾದರ್ ಮ್ಯಾಥ್ಯೂ ಬೇಬಿ, ಸಿಸ್ಟರ್ ಜಯಾ ಅಂಟು ಅವರಿಗೆ ಕುರಾನಿಲೆ ಮರಿಯಂ ಪುಸ್ತಕ ನೀಡಿ ಬಿಡುಗಡೆಗೊಳಿಸಿದರು. ಫಾದರ್ ಜಾರ್ಜ್ ವಿನ್ಸೆಂಟ್, ಫಾದರ್ ವಿನ್ಸೆಂಟ್ ಚಾಕೋ ಅವರಿಗೆ ಅಪೊಸ್ತಲನ್ಮಾരുടെ ಬಳಿ ಮುಸ್ಲಿಂ ಕಳುಹಿಡಿದು ಪುಸ್ತಕ ನೀಡಿ ಬಿಡುಗಡೆಗೊಳಿಸಿದರು. ಕೆಎಸ್ಎ ಆಸ್ಪತ್ರೆ ಅಧ್ಯಕ್ಷ ಅನ್ವರ್ ಸಾದತ್, ತನಿಮಾ ಕಾಸರಗೋಡು ಚಾಪ್ಟರ್ ಉಪಾಧ್ಯಕ್ಷ ಡಾಕ್ಟರ್ ಅಬ್ದುಲ್ ಸತ್ತಾರ್, ಎಂಕೆಸಿ ಜೈನಾಬಾ, ಸಮೀಲ್ ಮಹಸೂನ್ ಎಂಬಿವರು ಮಾತನಾಡಿದರು. ಪ್ರೋಗ್ರಾಂ ಕಮಿಟಿ ಕನ್ವೀನರ್ ಕೆಐ ಅಬ್ದುಲ್ ಲತೀಫ್ ಸ್ವಾಗತಿಸಿ, ಜಮಾತ್ ಇಸ್ಲಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಎಸ್ ಅಬ್ದುಲ್ಲಾ ಕುಂಜಿ ಮಾಸ್ಟರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಗವರ್ಮೆಂಟ್ ಫಾರ್ಮ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ನೇತೃತ್ವದಲ್ಲಿ ಕೇರಳದಲ್ಲಿ ಫಾರ್ಮ್ ಕಾರ್ಮಿಕರು ಆಗಸ್ಟ್ 8ರಂದು ಸೂಚನಾ ಮುಷ್ಕರ ನಡೆಸುವರು. ಸಂಘಟನೆಯ ನೇತೃತ್ವದಲ್ಲಿ ಕಾಸರಗೋಡು ಫಾರ್ಮ್ನಲ್ಲಿ ಗುರುವಾರ ಮುಷ್ಕರ ನೋಟಿಸ್ ನೀಡಿದರು. ತ್ರಿಶೂರ್, ಪಾಲಕ್ಕಾಡ್ ಜಿಲ್ಲೆಗಳಲ್ಲಿ 3 ಕ್ಯಾಶುವಲ್ ಕಾರ್ಮಿಕರಾದ ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿದವರನ್ನು ವಜಾಗೊಳಿಸಿದ ಕ್ರಮಗಳನ್ನು ಹಿಂತೆಗೆದುಕೊಳ್ಳಬೇಕು. ಫಾರ್ಮ್ ಕಾರ್ಮಿಕರನ್ನು ಸರ್ಕಾರಿ ನೌಕರರು ಎಂದು ಅಂಗೀಕರಿಸಬೇಕು. ಎಲ್ಲ ಸವಲತ್ತುಗಳನ್ನು ತಕ್ಷಣ ನೀಡಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಗವರ್ನಮೆಂಟ್ ಫಾರ್ಮ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ನೇತೃತ್ವದಲ್ಲಿ ಕೇರಳದಲ್ಲಿ ಫಾರ್ಮ್ ಕಾರ್ಮಿಕರು ಆಗಸ್ಟ್ 8ರಂದು ಸೂಚನಾ ಮುಷ್ಕರ ನಡೆಸುವರು. ಇದರ ಮುನ್ನೋಡಿಯಾಗಿ ಕಾಸರಗೋಡು ಸೀಡ್ ಫಾರ್ಮ್ನಲ್ಲಿ ಪ್ರತಿಭಟನೆಯೊಂದಿಗೆ ಆಗಮಿಸಿ ಮುಷ್ಕರ ನೋಟಿಸ್ നീಡಿದರು. യൂണിയൻ ജില്ലാധ്യക്ഷ ടി.കെ. രാജൻ, കാസർഗോഡ് യൂണിറ്റ് പ്രധാന കാര്യദർശി കെ. സുന്ദര, സിഐടിയു ജില്ലാ കാര്യദർശി ഗിരികൃഷ്ണൻ എന്നിവർ മാതനാടിದರು. 9 തീയതി മുതൽ ഞങ്ങൾ തുടർച്ചയായ സമരത്തിലാണ്, സത്യാഗ്രഹത്തിലാണ്. പക്ഷേ ഒന്ന് ചർച്ച നടത്തി ഈ പ്രശ്നം പരിഹരിക്കാൻ തയ്യാറായില്ലെന്ന് മാത്രമല്ല, കടുത്ത ശത്രുതാപരമായ നിലപാടാണ് സിഐടിയു മെമ്പർമാരായ തൊഴിലാളികളോട് കേരളത്തിൽ അങ്ങോളം ഇങ്ങോളം കാണിക്കുന്നത്. ഏറ്റവും വിരോധാഭാസമായി ഞങ്ങൾക്ക് തോന്നുന്നത് ഈ തൊഴിലാളികൾ ലീവ് എടുത്തു എന്നൊരു കുറ്റമാണ് ചെയ്തത്. അതേസമയം കള്ള് കച്ചവടം നടത്തി ജയിലിലായവർ, ക്രിമിനൽ കേസിൽപ്പെട്ട് പ്രതികളായി ജയിലിൽ കിടന്നവർ, അവരെല്ലാം ജയിലിൽ കിടന്നതിന് ശേഷം വന്നതിന് ശേഷം തിരിച്ചെടുത്തിരിക്കുന്നു. അവരെല്ലാം മന്ത്രിവിലാസ യൂണിയൻ്റെ മെമ്പർമാരാണ്. അവർക്ക് പ്രത്യേക പരിഗണന, സിഐടി അംഗങ്ങൾക്ക് പ്രത്യേക പരിഗണന. ഈ പരിഗണന ഈ രൂപത്തിൽ വിവേചനം അവസാനിപ്പിക്കണമെന്നാണ് പ്രധാനമായും ഞങ്ങൾ ഈ സമരത്തിൽ ഉന്നയിക്കുന്നത്. അതോടൊപ്പം തന്നെ ഇവരെ സർക്കാർ ജീവനക്കാരെ അംഗീകരിച്ച് എല്ലാ ആനുകൂല്യങ്ങളും കൊടുക്കാൻ ആവശ്യമായ തീരുമാനം വരണം. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಂಯುಕ್ತ ಕ್ರೀಡಾಧ್ಯಾಪಕರ ಸಂಘಟನೆಯ ನೇತೃತ್ವದಲ್ಲಿ ಕಾಸರಗೋಡು ಡಿಡಿಇ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಕ್ರೀಡಾಧ್ಯಾಪಕ ಸಂಘಟನೆಯ ಮಾಜಿ ರಾಜ್ಯಾಧ್ಯಕ್ಷ ಕೆಎಂ ಬಳ್ಳಾಲ್ ಉದ್ಘಾಟಿಸಿದರು. ಸಂಯುಕ್ತ ಕಾಯಿಕ ದೇವ ಸಂಘಟನಾ ಸಿಂದಾಬಾದ್. ಕ್ರೀಡಾ ಅಧ್ಯಾಪಕರ ಸಂರಕ್ಷಣಾ ಆದೇಶ ಮರುಸ್ಥಾಪಿಸಬೇಕು. ಸಾಮಾನ್ಯ ಶಿಕ್ಷಕರೆಂದು ಪರಿಗಣಿಸಬೇಕು. ಆರೋಗ್ಯ ಕ್ರೀಡಾ ಶಿಕ್ಷಣವನ್ನು ಕಡ್ಡಾಯ ಪಠ್ಯ ವಿಷಯವನ್ನಾಗಿ ಮಾಡಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೆಪಿಎಸ್ಪಿಇಟಿ, ಡಿಪಿಇಟಿಎ, ಕೇರಳ ಎಂಬಿ ಕ್ರೀಡಾ ಅಧ್ಯಾಪಕರ ಸಂಘಟನೆಗಳ ಸಂಯುಕ್ತ ನೇತೃತ್ವದಲ್ಲಿ ಡಿಡಿಇ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಮಾರ್ಚ್ನಲ್ಲಿ ಹಲವಾರು ಶಿಕ್ಷಕರು ಪಾಲ್ಗೊಂಡಿದ್ದರು. ನಂತರ ಡಿಡಿಇ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಯಿತು. ಕ್ರೀಡಾ ಅಧ್ಯಾಪಕರ ಸಂಘಟನೆಯ ಮಾಜಿ ರಾಜ್ಯಾಧ್ಯಕ್ಷ ಕೆಎಂ ಬಳ್ಳಾಲ್ ಧರಣಿಯನ್ನು ಉದ್ಘಾಟಿಸಿದರು.
ಜಿಲ್ಲಾಧ್ಯಕ್ಷ ಕೆ ವಿಜಯಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಾರ್ಯದರ್ಶಿ ಪ್ರೀತಿ ಮೋಳ್ ಸ್ವಾಗತಿಸಿದರು. ಮಾಜಿ ರಾಜ್ಯ ಕೋಶಾಧಿಕಾರಿ ಕೆ ಸೂರ್ಯನಾರಾಯಣ ಭಟ್, ಕೆ ದಾನೇಶ್ ಕುಮಾರ್, ಕೆ ವಿ ಬಿಜು, ಶ್ಯಾಮ್ ಪ್ರಸಾದ್, ಸಾಫಿಲ್ ಅಹಮದ್, ಅಬ್ದುಲ್ ಶುಕೂರ್, ಅನಿತಾ ಕುಂಜತ್ತೂರು, ಕೆ ರಾಧಾ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಎಬಿಸಿ ಸೇಲ್ಸ್ ಕಾರ್ಪೊರೇಷನ್ನಲ್ಲಿ ಜಾಕ್ವರ್ ಎಕ್ಸ್ಕ್ಲೂಸಿವ್ ಶೋರೂಮ್ ಕಾರ್ಯಾರಂಭಿಸಿತು. ಅದ್ದೂರಿ ಕಾರ್ಯಕ್ರಮದಲ್ಲಿ ಜಾಕ್ವರ್ ಕೇರಳ ಬ್ರಾಂಚ್ ಹೆಡ್ ರೂಬೇಶ್ ಕೋಶಿ ಉದ್ಘಾಟಿಸಿದರು. ಬಿಲ್ಡಿಂಗ್ ಮೆಟೀರಿಯಲ್ ವ್ಯಾಪಾರ ರಂಗದಲ್ಲಿ ಹೆಸರುವಾಸಿಯಾದ ಎಬಿಸಿ ವಿದ್ಯಾನಗರದಲ್ಲಿರುವ ಕಾಸರಗೋಡು ಶೋರೂಮ್ನಲ್ಲಿ ಜಾಕ್ವರ್ ಎಕ್ಸ್ಕ್ಲೂಸಿವ್ ಶೋರೂಮ್ ಕಾರ್ಯಾರಂಭಿಸಿತು. ಸ್ಯಾನಿಟರಿ ಬಾತ್ವೇರ್ ರಂಗದಲ್ಲಿ ಬ್ರ್ಯಾಂಡ್ ಆಗಿದೆ ಜಾಕ್ವರ್. ಕಂಪನಿಯ ಎಲ್ಲ ಉತ್ಪನ್ನಗಳು ಅತ್ಯುತ್ತಮ ಬೆಲೆಯಲ್ಲಿ ಇನ್ನು ಮುಂದೆ ಎಬಿಸಿ ಶೋರೂಮ್ನಲ್ಲಿ ಆರಂಭವಾದ ಎಕ್ಸ್ಕ್ಲೂಸಿವ್ ಶೋರೂಮ್ನಲ್ಲಿ ಲಭ್ಯವಾಗಲಿದೆ. ಅದ್ದೂರಿ ಕಾರ್ಯಕ್ರಮದಲ್ಲಿ ಜಾಕ್ವರ್ ಕೇರಳ ಬ್ರಾಂಚ್ ಹೆಡ್ ರೂಬೇಶ್ ಕೋಶಿ ಉದ್ಘಾಟಿಸಿದರು. സതുദ്ദേശത്തോടു കൂടിയാണ് എപിസി ഗ്രൂപ്പ് തങ്ങളുടേതായിട്ടുള്ള ദൗത്യം തുടരുന്നത്. മറ്റൊരു സ്ഥാപനം നൽകാത്ത രീതിയിലുള്ള ഗ്യാരണ്ടി. പലരും ജാഗ്വാർ ഒരു മൾട്ടിനാഷണൽ ബ്രാൻഡാണെന്ന് അറിയാം, പക്ഷേ ഒരു ഇന്ത്യൻ മൾട്ടിനാഷണൽ ബ്രാൻഡാണോ എന്ന് ഒരു പക്ഷേ സംശയിക്കാറുണ്ട്. ജാഗ്വാർ എന്നോട് പലരും ചോദിക്കാറുണ്ട്, ഇത്രയും ബ്രാൻഡുകളുടെ ആധിക്യം കേരളത്തിലുണ്ടെങ്കിലും ഇത്രയും ബ്രാൻഡുകളുടെ ആധിക്യം ഇന്ത്യയിലുണ്ടെങ്കിലും എന്തുകൊണ്ടാണ് ജാഗ്വാർ മാത്രം ഇങ്ങനെ ബഹുദൂരം മറ്റു ബ്രാൻഡുകളെ പിന്നിലാക്കി മുന്നിൽ നിൽക്കുന്നത്? നിങ്ങൾ മറ്റു ബ്രാൻഡുകളുമായിട്ടുള്ള അന്തരം എന്തുകൊണ്ടാണ് ഇത്രയും വലുതായിരിക്കുന്നത്? വളരെ ചുരുക്കത്തിൽ ഒരു 2 കാരണങ്ങൾ പറഞ്ഞു കഴിഞ്ഞാൽ തീർച്ചയായിട്ടും ഒന്ന് അതിന്റെ സുപ്രീം ക്വാളിറ്റി തന്നെയാണ്. രണ്ടാമത്തെയും സുപ്രധാനമായ കാര്യം അതിന്റെ ആപ്റ്റായിട്ടുള്ള പ്രൈസിങ്ങുമാണ്. ഒരുപാട് കാരണങ്ങളുണ്ടെങ്കിലും ഇത് 2 ഞാൻ എടുത്തു പറയാനായിട്ട് ആഗ്രഹിക്കുകയാണ്. ಎಬಿಸಿ ಫೌಂಡರ್ ಡೈರೆಕ್ಟರ್ ಆದ ಮೊಹಮ್ಮದ್ ಜಾಬೀರ್ ಜುನೈದ್, ಡೈರೆಕ್ಟರ್ಗಳಾದ ಮೊಹಮ್ಮದ್ ತಸ್ಲೀಂ, ಮೊಹಮ್ಮದ್ ರಫಿ, ಮೊಹಮ್ಮದ್ ಅನ್ವರ್, ಅಬ್ದುಲ್ಲಾ, ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ನಯನ್ಮಾರ್ ಮೂಲ ಯೂನಿಟ್ ಪ್ರೆಸಿಡೆಂಟ್ ಇಬ್ರಾಹಿಂ ಪಡಿನ್ಯಾರ್ ಮೂಲ, ബദറുദ്ദീൻ ಸೇರಿದಂತೆ ಹಲವಾರು ಮಂದಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ഇവിടുത്തെ സാധാരണക്കാരെ സംബന്ധിച്ചിടത്തോളം ബ്രാൻഡിനെ കുറിച്ച് ചോദിച്ചാൽ ഐഡിയ കുറവാണ്. ഇവിടെ വരുന്ന ആൾക്കാരെ സംബന്ധിച്ചിടത്തോളം പ്രൈസിന്റെ പുറത്താണ് കൂടുതൽ പോവുക, ബ്രാൻഡ് വേണ്ട എന്നുള്ളതാണ്. ബട്ട് പയ്യന്നൂർ കാഞ്ഞങ്ങാട് എബിസി സ്റ്റാർട്ട് ചെയ്ത സമയത്ത് നമ്മൾ ആദ്യം അങ്ങനെ ഒരു ബുദ്ധിമുട്ടുണ്ടായെങ്കിലും പിന്നെ ആൾക്കാർക്ക് ക്വാളിറ്റിയും അതുപോലെ തന്നെ ഫിനിഷസും സർവീസും തിരിച്ചറിഞ്ഞതിന് ശേഷം നല്ല ക്വാളിറ്റിയുള്ള പ്രോഡക്റ്റ് എടുക്കാൻ ആൾക്കാർക്ക് തുടങ്ങി. അതിന് നല്ല സപ്പോർട്ട് നമുക്ക് ഇവിടുന്ന് കിട്ടിയിട്ടുണ്ട്. അതിന് വലിയൊരു സപ്പോർട്ട് നമുക്ക് ചെയ്തത് ജാഗ്രത തന്നെയാണ്. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 3ನೇ ವಾರ್ಡ್ನ ಕುಂಜತೂರಿನಲ್ಲಿರುವ ಯತೀಮ್ಖಾನ ರಸ್ತೆ ದುರಸ್ತಿ ಕಾಣದೆ ವರ್ಷಗಳಾಗಿವೆ. ಅಪಘಾತದ ಭೀತಿ ಇದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಡಿವೈಎಫ್ಐ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಆರೋಪಿಸಿದ್ದಾರೆ. ಮಳೆಗಾಲ ಆರಂಭವಾದರೆ ಸಾಕು, ರಸ್ತೆಗಳೆಲ್ಲ ಹದಗೆಟ್ಟು ಹೋಗುತ್ತಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 3ನೇ ವಾರ್ಡಿನ ಕುಂಜತೂರಿನಲ್ಲಿರುವ ಯತೀಮ್ಖಾನ ರಸ್ತೆ ದುರಸ್ತಿ ಕಾಣದೆ ವರ್ಷಗಳೇ ಕಳೆದವು. ಪ್ರತಿ ವರ್ಷ ಮಳೆಗಾಲದಲ್ಲಿ ವಾಹನ ಸವಾರರು ಅಪಾಯದ ಭೀತಿಯಲ್ಲೇ ಸಂಚರಿಸಬೇಕಾದ ದುಸ್ಥಿತಿಯಾಗಿದೆ. ರಸ್ತೆಯಲ್ಲಿ ದೈತ್ಯಾಕಾರದ ಗುಂಡಿಗಳು ಪ್ರತ್ಯಕ್ಷಗೊಂಡು ರಸ್ತೆ ಸಂಪೂರ್ಣ ಕೆಸರುಮಯವಾಗಿ ವಾಹನ ಸವಾರರಂತೂ ಎದ್ದು ಬಿದ್ದು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಕಳೆದ 6 ವರ್ಷಗಳಿಂದ ದುರಸ್ತಿ ಕಾಣದ ಈ ರಸ್ತೆಯಲ್ಲಿ ಚರಂಡಿಯ ವ್ಯವಸ್ಥೆ ಸರಿ ಮಾಡದ ಹಿನ್ನೆಲೆಯಲ್ಲಿ ಮಳೆ ನೀರು ಹಾಗೂ ತ್ಯಾಜ್ಯ ನೀರುಗಳು ರಸ್ತೆಯಲ್ಲಿ ಹರಿದು ಹೋಗುತ್ತಿದೆ. ಈ ರಸ್ತೆಯಲ್ಲಿ ಅದೆಷ್ಟೋ ಬಾರಿ ವಾಹನಗಳು ಕೆಸರಿಗೆ ಜಾರುತ್ತಿರುವ ಘಟನೆಗಳು ಸಂಭವಿಸುತ್ತಿರುವುದು ಸಾಮಾನ್ಯವಾಗಿದೆ ಎನ್ನುತ್ತಾರೆ ಸ್ಥಳೀಯರು. ಇದು ಸನ್ನಡ್ಕ, ಮಹಾಲಿಂಗೇಶ್ವರ, ಪಾವೂರು, ಕೆದಂಬಾಡಿ ಮೊದಲಾದ ಪ್ರದೇಶಗಳನ್ನು ಸಂಪರ್ಕಿಸುವ ರಸ್ತೆ ಕೂಡ ಆಗಿದೆ. ಯತೀಮ್ಖಾನ, ಮಸೀದಿ, ದೇವಸ್ಥಾನ, ಚರ್ಚ್, ಶಾಲೆ ಹಾಗೂ ಮದ್ರಸಗಳಿಗೆ ಸಾಗುವವರು ಈ ರಸ್ತೆಯಿಂದಲೇ ಸಾಗಬೇಕಾಗಿದೆ. ಶಾಲಾ ಮಕ್ಕಳಿಂದ ಹಿಡಿದು ಉದ್ಯೋಗಕ್ಕೆ ಹೋಗುವವರು ಕೂಡ ಈ ಹೊಂಡಗಳಿಂದ ಕೂಡಿದ ಕೆಸರುಮಯವಾದ ರಸ್ತೆಯಿಂದ ತೊಂದರೆ അനുഭവിಸುತ್ತಿದ್ದಾರೆ. യതീംഖാനയിൽ 3ാം വാർഡിൽ റോഡിൽ ഭയങ്കര വെള്ളം നിന്നിട്ട് കുട്ടികൾക്ക് മദ്രസക്ക് പോകാനും സ്കൂൾക്ക് പോകാനും വെഹിക്കിൾക്ക് പോകാനെല്ലാം ഭയങ്കര ബുദ്ധിമുട്ടുണ്ട്. 2 കൊല്ലത്തിന് മുമ്പ് ഞങ്ങൾ തന്നെ നാട്ടുകാർ കൂടി ശരിയാക്കി. ഇപ്പോൾ അതും പോയിട്ടുണ്ട്, ആരും തിരിഞ്ഞു നോക്കുന്നില്ല. ವಿದ್ಯಾರ್ಥಿಗಳು, ವೃದ್ಧರು, ಗರ್ಭಿಣಿಯರು, ಮಹಿಳೆಯರು, ಪುಟ್ಟ ಮಕ್ಕಳು ಸಂಚರಿಸಲು ಸಾಧ್ಯವಾಗದ ದುಸ್ಥಿತಿ ಎದುರಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಇಲ್ಲಿಯ ಡಿವೈಎಫ್ಐ ಕಾರ್ಯಕರ್ತರು ತಮ್ಮ ಸ್ವಂತ ಖರ್ಚಿನಿಂದ ಈ ರಸ್ತೆಯ ಹೊಂಡಗಳನ್ನು ಮುಚ್ಚುತ್ತಾ ಬಂದಿದ್ದರೂ ವಾರ್ಡಿಗೆ ಸಂಬಂಧಪಟ್ಟ ಪಂಚಾಯತ್ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ തിരുകിയും നോടില്ലവെന്ന് ഡിവൈഎഫ്ഐ കാര്യകർത്തർ ಹಾಗೂ ഊരവരു ആരോപിಸಿದ್ದಾರೆ. ഏറ്റവും കൂടുതൽ ജനങ്ങൾ ആശ്രയിക്കുന്ന ഒരു റോഡാണ്. വാഹനങ്ങളായാലും ജനങ്ങളായാലും, അല്ലെങ്കിൽ സ്കൂളിലേക്കും മദ്രസയിലേക്കും പോകുന്ന കുട്ടികളും ഉള്ള ഈ റോഡ് 5 വർഷമായി ദയനീയ അവസ്ഥയിലുള്ളത്. ഈ റോഡിനെ എല്ലാ കൊല്ലവും ഡിവൈഎഫ്ഐൻ്റെ ഒരു നന്നാക്കലുണ്ട്. പക്ഷേ എല്ലാ കൊല്ലവും ഡിവൈഎഫ്ഐക്കാരെ നന്നാക്കുന്നതെന്ന് പറയുന്നത് അംഗീകരിക്കാൻ പറ്റുന്നതല്ല. കാരണം പഞ്ചായത്തിൽ പണ്ട് ഈ ജനപ്രതിനിധി എന്ത് ചെയ്യുന്നതിൽ ജനങ്ങളോട് പറയേണ്ട ബാധ്യത ഈ ജനപ്രതിനിധികൾക്കുണ്ട്. പഞ്ചായത്തിൽ ഇതിനു വേണ്ടി
പൈസ ചെലവാക്കുന്നുണ്ടോ അല്ല ഫണ്ട് വരുന്നില്ലേ എന്ന് ഈ ജനപ്രതിനിധി പറയേണ്ട കാര്യമാണ്. ಈ ಹಿನ್ನೆಲೆಯಲ್ಲಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಡಿವೈಎಫ್ಐ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಕಾವುಗೋಳಿ ಶ್ರೀ ಶಿವ ದೇವಸ್ಥಾನದ ಆವರಣದಲ್ಲಿ ನಡೆಯಲಿರುವ ಚತುರ್ವೇದ ಜ್ಞಾನ ಮಹಾಯಜ್ಞದ ಅಂಗವಾಗಿ ನಕ್ಷತ್ರವನ ನಿರ್ಮಾಣ ಕಾರ್ಯಕ್ರಮ ಉದ್ಘಾಟನೆ ಜುಲೈ 27ರಂದು ಕ್ಷೇತ್ರ ಪರಿಸರದಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಕ್ಷೇತ್ರ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ಕಾವುಗೋಳಿ ಶ್ರೀ ಶಿವ ದೇವಸ್ಥಾನದ ಆವರಣದಲ್ಲಿ ನವೆಂಬರ್ 17ರಿಂದ 26ರವರೆಗೆ ನಡೆಯಲಿರುವ ಚತುರ್ವೇದ ಜ್ಞಾನ ಮಹಾಯಜ್ಞದ ಅಂಗವಾಗಿ ನಡೆಯುವ ನಕ್ಷತ್ರವನ ನಿರ್ಮಾಣಕ್ಕೆ ಸಿದ್ಧಪಡಿಸಲಾದ ಔಷಧೀಯ ಮೂಲಿಕೆ ಸಸಿ ನಡುವಿಕೆ ಕಾರ್ಯಕ್ರಮದ ಉದ್ಘಾಟನೆ ಜುಲೈ 27ರಂದು ಕ್ಷೇತ್ರ ಪರಿಸರದಲ್ಲಿ ನಡೆಯಲಿದೆ ಹಾಗೂ ಸ್ವಾಗತ ಸಮಿತಿ ಕಚೇರಿ ಉದ್ಘಾಟನೆಯೂ ನಡೆಯಲಿದೆ. ರವೀಶ್ ಕುಂಟಾರು ಉದ್ಘಾಟಿಸುವರು. ಬ್ರಹ್ಮಶ್ರೀ ಉಳಿತಾಯ ವಿಷ್ಣು ಅಸ್ತ್ರ ಅಧ್ಯಕ್ಷತೆ ವಹಿಸಲಿದ್ದಾರೆ. ತ್ರಿಶೂರ್ ಶ್ರೀ ರಾಮಕೃಷ್ಣ ಮಠದ ಪೀಠಾಧಿಪತಿ ಬ್ರಹ್ಮಸ್ವರೂಪಾನಂದಪುರಿ ಸ್ವಾಮೀಜಿ ಆಶೀರ್ವಚನ ನೀಡುವರು ಎಂದು ಕ್ಷೇತ್ರ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 4 വേദങ്ങൾ, ഋഗ്വേദം, യജുർവേദം, സാമവേദം, അഥർവവേദം, ഈ 4 വേദങ്ങളും 16 വേദികളിലായിട്ട് പൂർണ്ണമായും പാരായണം ചെയ്യുകയും വൈകുന്നേരങ്ങളിൽ അതിൻ്റെ സാരാംശം വിശദീകരിച്ചു കൊടുക്കുകയും അതോടൊപ്പം വേദസംബന്ധമായിട്ടുള്ള പൂജ ഹോമാദികൾ 5ാമതൊരു യജ്ഞമുണ്ട് യജ്ഞശാലയിൽ. 4 യജ്ഞശാലകളിലായിട്ട് 4 വേദങ്ങളും 5ാമത്തെ യജ്ഞശാലയിൽ നമ്മുടെ ഹോമാദികളും ഒന്നിച്ച് നടത്തുന്ന ഒരു വലിയ പ്രോഗ്രാമാണ് വരാൻ പോകുന്നത്. ലോകത്താദ്യമായിട്ടാണ് ഈ രീതിയിലുള്ള ഒരു പ്രോഗ്രാം സംഘടിപ്പിക്കുന്നത്. ಗಣೇಶ್ ಮಾವಿನಕಟ್ಟೆ, ರವೀಶ್ ಕುಂಟಾರು, ಲಕ್ಷ್ಮೀನಾರಾಯಣ ಪಟ್ಟೇರಿ, ಡಾಕ್ಟರ್ ಕೆ ಮುರಳೀಧರನ್, ಶಶಿಧರ, ಜಯಚಂದ್ರನ್, ಉಮೇಶ್ ಕಡಪುರ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೊಗ್ರಾಲ್ ರಾಷ್ಟ್ರೀಯ ವೇದಿಕೆ ವತಿಯಿಂದ ಲೋಕಸಭೆ ಚುನಾವಣೆ ಎಂಬ ವಿಷಯದ ಕುರಿತು ನಡೆದ ಭಾಷಣ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಸಲಾಯಿತು. ಕೊಂಬಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಸರ್ ಮೊಗ್ರಾಲ್ ಉದ್ಘಾಟಿಸಿದರು. ಮೊಗ್ರಾಲ್ ರಾಷ್ಟ್ರೀಯ ವೇದಿಕೆ ವತಿಯಿಂದ ಲೋಕಸಭಾ ಚುನಾವಣೆ ಎಂಬ ವಿಷಯದ ಕುರಿತು ಆಯೋಜಿಸಿದ್ದ ಭಾಷಣ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಸಲಾಯಿತು. ಕುಂಬಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಸರ್ ಮೊಗ್ರಾಲ್ ಉದ್ಘಾಟಿಸಿದರು. ಉತ್ತರ ದೇಶಂ ಉಪಸಂಪಾದಕ ಜಾಬಿರ್ ಕುನಿಲ್, ಜಿಎಚ್ಎಸ್ಎಸ್ ಚೆಮ್ನಾಡ್ ಪಿಟಿಎ ಅಧ್ಯಕ್ಷ ಕಾವರ್ಣನ್ ಕಾವಂಗಲ್ ಎಂಬಿವರು ಮುಖ್ಯ ಅತಿಥಿಗಳಾಗಿದ್ದರು. ರಾಷ್ಟ್ರೀಯ ವೇದಿಕೆ ಅಧ್ಯಕ್ಷ ಎಂ ವಿಜಯ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಮೊಗ್ರಾಲ್ ಸ್ವಾಗತಿಸಿದರು. ಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾದ ಸರಸ್ವತಿ ಬಾಯಿ ಕೆಕೆ ಪಯ್ಯನೂರು, ರಫಿ ಇರಿಯಾಲ್ ಎಂಬುವರಿಗೆ ಟ್ರೋಫಿ ಹಾಗೂ ಬಹುಮಾನಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ವೇದಿಕೆಯ ಸದಸ್ಯ ದಿವಂಗತ ಟಿಕೆ ಅಯ್ಯಪ್ಪನ್, ಮಾಜಿ ಕಾರ್ಯದರ್ಶಿ ಮೊಹಮ್ಮದ್ ಸ್ಮಾರ್ಟ್ ಅವರ ತಾಯಿ ನಫೀಸಾ ಹಾಗೂ ಅಬ್ದುಲ್ ಖಾದರ್ ಕುಟಿಯಾಮಂ ಅವರನ್ನು ಸ್ಮರಿಸಲಾಯಿತು. ಎಂ ಮಾಹಿನ್ ಮಾಸ್ಟರ್, ರಾಷ್ಟ್ರೀಯ ವೇದಿಕೆ ಗಲ್ಫ್ ಪ್ರತಿನಿಧಿಗಳಾದ ಪಿವಿ ಅನ್ವರ್, ಎಂಜಿಎ ರೆಹಮಾನ್, ಕೋಶಾಧಿಕಾರಿ ಎಚ್ಎಂ ಕರೀಂ, ಎಎಂ ಸಿದ್ದಿಕ್ ರೆಹಮಾನ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರೋಟರಿ ಕ್ಲಬ್ ಕಾಸರಗೋಡು, ಎಸ್ಪಿ ಕಚೇರಿ ಕಾಸರಗೋಡು, ಐಎಂಎ ಕಾಸರಗೋಡು ಮತ್ತು ಐಎಪಿ ಕಾಸರಗೋಡು ಇವರ ಸಹಯೋಗದಲ್ಲಿ ಎಆರ್ ಕ್ಯಾಂಪ್ ಕಾಸರಗೋಡಿನಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಪ್ರಥಮ ಚಿಕಿತ್ಸಾ ತರಬೇತಿಯನ್ನು ನೀಡಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ ಬಿಜಾಯ್ ಉದ್ಘಾಟಿಸಿದರು. ರೋಟರಿ ಕ್ಲಬ್ ಕಾಸರಗೋಡು, ಎಸ್ಪಿ ಆಫೀಸ್ ಕಾಸರಗೋಡು, ಐಎಂಎ ಕಾಸರಗೋಡು, ಐಎಪಿ ಕಾಸರಗೋಡು ಎಂಬಿವುಗಳ ಸಹಯೋಗದಲ್ಲಿ ಎಆರ್ ಕ್ಯಾಂಪ್ ಕಾಸರಗೋಡಿನಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಎಮರ್ಜೆನ್ಸಿ ಲೈಫ್ ಸಪೋರ್ಟ್, ಬಿಎಲ್ಎಸ್, ಸಿಪಿಆರ್, ಫಾಸ್ಟ್ ಏಡ್ ಮುಂತಾದ ತರಬೇತಿ ನೀಡಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ പി ബിജോയ് ഉദ്ഘാടിಸಿದರು. പൊതുജനങ്ങൾക്കും നിങ്ങൾക്കും നിങ്ങളുടെ സ്വയരക്ഷയ്ക്കും ഒക്കെ നിങ്ങളുടെ കുടുംബത്തിലെ എല്ലാ രക്ഷയ്ക്കും അത്യാവശ്യം വേണ്ട ഒരു കാര്യമാണ് ബേസിക് ലൈഫ് സപ്പോർട്ടിനെ കുറിച്ചുള്ള ഒരു അറിവ്. അതുപോലെ തന്നെ കാർഡിയോ പൾമണറി റിസസിറ്റേഷൻ എന്നൊക്കെ പറഞ്ഞാൽ നിങ്ങൾക്ക് അറിയാമെങ്കിൽ CPR ഒക്കെ എങ്ങനെ കൊടുക്കണം എന്നുള്ളതിനെ കുറിച്ചൊക്കെ ഇവിടെ ഹാൻഡ്സ് ഓൺ ട്രെയിനിങ് ആണ്. അത് നിങ്ങളെ കൊണ്ട് ചെയ്യിപ്പിച്ച് ട്രെയിനിങ് തരുന്നത്. ഇതിന്റെ പ്രാധാന്യം മനസ്സിലാക്കി എല്ലാവരും സീരിയസ്നെസ്സോടുകൂടി ഈ ട്രെയിനിങ് സെഷൻ നിങ്ങൾ കാണണം. നിങ്ങളുടെ ജീവിതത്തിൽ അത് പ്രാബല്യത്തിൽ വരുത്താൻ ഒരു അപകടഘട്ടം ഉണ്ടായിക്കഴിഞ്ഞാൽ നിങ്ങൾക്ക് കിട്ടിയ അറിവ് നിങ്ങൾക്ക് മുതൽക്കൂട്ടായിരിക്കും എന്നുള്ള കാര്യത്തിൽ യാതൊരു സംശയമില്ല. അപ്പോൾ അതിനാദ്യമായി തന്നെ ഞാൻ ഈ റോട്ടറി ക്ലബിനോടുള്ള നന്ദി ഞാൻ അറിയിക്കുകയാണ് കേരള പോലീസിന് വേണ്ടി. ಕಾಸರಗೋಡು ರೋಟರಿ ಕ್ಲಬ್ ಅಧ್ಯಕ್ಷ ರೋಟೇರಿಯನ್ ಡಾಕ್ಟರ್ ನಾರಾಯಣ ನಾಯ್ಕ್, ಅನಸ್ಥೇಸಿಯಾಲಜಿಸ್ಟ್ ಡಾಕ್ಟರ್ ಅನೂಪ್ ನಾಯರ್ ಕಾರ್ಯಕ್ರಮದ ತರಬೇತುದಾರರಾಗಿದ್ದರು. വായിൽ ഫോറിൻ ബോഡി കാണുന്നതുണ്ടെങ്കിൽ നമുക്ക് ജസ്റ്റ് റിമൂവ് ചെയ്യാൻ പറ്റും. ഉള്ളിലോട്ട് കൈയിടാൻ പാടില്ല. കാണുന്ന ഫോറിൻ ബോഡി ഉണ്ടെങ്കിൽ റിമൂവ് ചെയ്യാൻ ശ്രമിക്കാം. എന്നിട്ട് ഇവിടെ കാല് വെച്ചു, കൈ ഇങ്ങനെ വെച്ചു. ഇത് നോർമൽ ഇൻഡിവിജ്വൽ ട്രൈ ചെയ്യരുത്. ഫോറിൻ ബോഡി ഉള്ളവർ മാത്രം. ഇൻ ആൻഡ് അപ്പ്, ഇൻ ആൻഡ് അപ്പ്, ഇൻ ആൻഡ് അപ്പ്, ഇൻ ആൻഡ് അപ്പ്. ഇങ്ങനെ 5 ടൈംസ് ചെയ്തു. തൊണ്ടയിൽ ഉണ്ടോ നോക്കുന്നു, റിമൂവ് ചെയ്യാൻ നോക്കുന്നു. ഇനി ഇത് സെയിം നമ്മൾ റിപ്പീറ്റ് ചെയ്യുന്നു.
ഇതാണ് ഹെംലിക് എന്ന് പറയുന്നുള്ള ടെക്നിക്ക്. ഇങ്ങനെ പിടിക്കുക, ബാക്കിലേക്ക് സ്ട്രോക്ക് കൊടുക്കുകയാണ് ചെയ്യുന്നത് 5 ടൈംസ്. 1 2 3 4 5. ഓക്കെ, തിരിച്ചു പിടിച്ചു. വായിലുണ്ടെങ്കിൽ റിമൂവ് ചെയ്യാൻ പറ്റും, റിമൂവ് ചെയ്യുക. ചെസ്റ്റ് കംപ്രഷൻ കുട്ടികളിൽ ഇങ്ങനെ ഉള്ള സന്ദർഭം കൊടുക്കുന്നത് ഇങ്ങനെയാണ്. 1 2 3 4 5. ഓക്കെ, തിരിച്ചു പിടിച്ചു. 1 2 3 4 5. ಓಕೆ, ಇದು ರಿಪೀಟ್ ചെയ്യുകയാണ് ചെയ്യുന്നത്. ಸದಾಶಿವನ್ ಎಂಸಿ ಸ್ವಾಗತಿಸಿದರು. ರಿಸರ್ವ್ ಇನ್ಸ್ಪೆಕ್ಟರ್ ಮಧುಸೂದನನ್ ಪಿವಿ, ಕಾರ್ಯದರ್ಶಿ ರೊಟೇರಿಯನ್ ಹರಿಪ್ರಸಾದ್, ಜೊತೆ ಕಾರ್ಯದರ್ಶಿ ರೊಟೇರಿಯನ್ ವಿಶ್ವಜಿತ್ ಎಂಬಿವರು ಶುಭ ಹಾರೈಸಿದರು. ಸಿಪಿಆರ್ ತರಬೇತಿ, ಏರ್ವೇ ಮ್ಯಾನೇಜ್ಮೆಂಟ್, ಚೈಲ್ಡ್ ಸಿಪಿಆರ್ ಮುಂತಾದ ವಿಷಯಗಳ ಕುರಿತು 75ರಷ್ಟು ಪೊಲೀಸ್ ಅಧಿಕಾರಿಗಳಿಗೆ ತರಬೇತಿ ನೀಡಲಾಯಿತು. ಸುರೇಶ್ ಎಎಸ್ಐ ಡಿಎಚ್ಕ್ಯೂ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಂಬಳೆ ಜನರಲ್ ವರ್ಕರ್ಸ್ ವೆಲ್ಫೇರ್ ಸಹಕಾರಿ ಸೊಸೈಟಿಯಲ್ಲಿ ಸೊಸೈಟಿ ಕಚೇರಿ ಉದ್ಘಾಟನೆ ಸಚಿವ ಬಿಎನ್ ವಾಸವನ್ ಅವರಿಂದ. ಕುಂಬಳೆ ಪಂಚಾಯತ್ನಲ್ಲಿ ಮಾಜಿ ನೌಕರ ಹಣ ವಂಚನೆ ಮಾಡಿದ ಪ್ರಕರಣ ಸಮಗ್ರ ತನಿಖೆ ನಡೆಸಲು ಆಗ್ರಹ. ಡೈಲಾಗ್ ಸೆಂಟರ್ ಕೇರಳದ ಆಶ್ರಯದಲ್ಲಿ ಪಿಪಿ ಅಬ್ದುಲ್ ಲತೀಫ್ ಹಾಗೂ ಡಾಕ್ಟರ್ ಸಕೀರ್ ಹುಸೇನ್ ಅವರ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಅವರಿಂದ ಉದ್ಘಾಟನೆ. ಗವರ್ಮೆಂಟ್ ಫಾರ್ಮ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ನೇತೃತ್ವದಲ್ಲಿ ಕೇರಳದಲ್ಲಿ ಫಾರ್ಮ್ ಕಾರ್ಮಿಕರ ಸೂಚನಾ ಮುಷ್ಕರ ಆಗಸ್ಟ್ 8ರಂದು. ಕ್ರೀಡಾ ಅಧ್ಯಾಪಕರ ಸಂಘಟನೆಯ ನೇತೃತ್ವದಲ್ಲಿ ಕಾಸರಗೋಡು ಡಿಡಿಇ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ. ಕ್ರೀಡಾ ಅಧ್ಯಾಪಕ ಸಂಘಟನೆಯ ಮಾಜಿ ರಾಜ್ಯಾಧ್ಯಕ್ಷ ಕೆಎಂ ಬಳ್ಳಾಲ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.